ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಸಚ್ಚಾಸ್ತ್ರ ನಿರೂಪಣೆ ಎಂಬ 8ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಶ್ರೀರಾಮನು ವಸಿಷ್ಠರನ್ನು ಕುರಿತು ಜೀವನ ಸ್ವರೂಪವೇನು ಎಂದು ಕೇಳುತ್ತಾನೆ. ಆ ಜೀವನೆಂಬುವುದು ಕೇವಲ ಭ್ರಮೆ ಎಂಬುದರ ಅರಿವಾದಾಗ ಪರಮಾತ್ಮನ ಸ್ವರೂಪವೇನು ಎಂದು ಕೇಳುತ್ತಾನೆ. ಪರಮಾತ್ಮನು ಎಲ್ಲಿರುವನು ಎಂದು ಕೇಳಿದಾಗ ಅವನು ಎಲ್ಲೆಲ್ಲೂ ಇರುವನು ಎಂದು ಹೇಳುವ ವಸಿಷ್ಠರು ಶುದ್ಧ ಸ್ವರೂಪದಲ್ಲಿ ಬ್ರಹ್ಮನನ್ನು ಅರಿಯುವ 2ನೆಯ ವಸ್ತುವೇ ಇಲ್ಲದಿರುವುದರಿಂದ ಅರಿಯುವುದು ಅಂದರೆ ಶುದ್ಧ ಸ್ವರೂಪದಲ್ಲಿ ಬ್ರಹ್ಮನನ್ನು ಅರಿಯುವುದು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ನೋಡುತ್ತಿರುವ ಅಥವಾ ಅರಿಯುತ್ತಿರುವ ಅಹಂ ಎಂಬುದಾಗಿಯೂ ದೃಶ್ಯವಾಗಿ ನೋಡಲ್ಪಡುತ್ತಿರುವ ಪ್ರಪಂಚವು ಇದಂ ಎಂಬುದಾಗಿಯೂ ಎರಡಾಗಿ ವಿಭಜಿಸಿಕೊಂಡಾಗ ಎರಡೂ ಬ್ರಹ್ಮವೇ ಎಂಬುದರ ಅರಿವಾಗುವುದು ಎನ್ನುತ್ತಾರೆ. ಆಗ ಶ್ರೀರಾಮನು ನೋಡುತ್ತಿರುವ ಅಹಂ ಅನ್ನು ಬ್ರಹ್ಮ ಎಂದು ಒಪ್ಪಿಕೊಂಡರೂ ಈ ಹಿಂದೆಯೇ ದೃಶ್ಯವಾಗಿರುವ ಜಗತ್ತು ಕೇವಲ ಆಭಾಸವೆಂದು ಹೇಳಿರುವುದರಿಂದ ಬ್ರಹ್ಮವನ್ನೇ ಇಲ್ಲ ಎನ್ನುವ ಆಭಾಸ ಉಂಟಾಗುವುದಲ್ಲ. ಅದೂ ಅಲ್ಲದೆ ನೋಡುತ್ತಿರುವ ದೃಶ್ಯವಾಗಿರುವ ಜಗತ್ತು ಆಭಾಸವೆಂಬುದರ ಅರಿವಾದಾಗಲೇ ಉಳಿಯುವುದು ಬ್ರಹ್ಮ. ಅದನ್ನು ಆ ಮೂಲಕವೇ ಮುಕ್ತಿ ಮೋಕ್ಷ ಎಂಬುದು ಈಗಾಗಲೇ ಸಿದ್ಧವಾಗಿರುವುದರಿಂದ ಈಗ ಇದಂ ಎಂದು ನೋಡಲ್ಪಡುತ್ತಿರುವ ಜಗತ್ತು ಬ್ರಹ್ಮವೇ ಎಂದರೆ ಬ್ರಹ್ಮವೇ ಎಲ್ಲೆಲ್ಲೂ ಇರುವನು ಎಂದಾಗ ಕಾಣುವ ಜಗತ್ತೂ ಇದೆ. ಒಂದೋ ಬ್ರಹ್ಮವೇ ಎಲ್ಲೆಲ್ಲೂ ಇರುವನು ಎಂದಾಗ ಕಾಣುವ ಜಗತ್ತೂ ಇದೆ ಎಂದಾಗಬೇಕಾಗುತ್ತದೆ. ಇಲ್ಲವೇ ಆ ಜಗತ್ತು ಇಲ್ಲ ಎನ್ನುವುದಾದರೆ ಮಾತ್ರವೇ ಮೋಕ್ಷ ದೊರೆಯುತ್ತದೆ. ಈ ಎರಡರ ನಡುವಿನ ಸಂದಿಗ್ಧ ಪರಿಸ್ಥಿತಿ ಉಂಟಾದಾಗ ವಸಿಷ್ಠರು ಮುಂದೆ ಇದೆಲ್ಲದನ್ನೂ ಕೂಡ ಪ್ರಮಾಣಗಳ ಮೂಲಕ ಪರಿಹರಿಸುವುದಾಗಿ ಹೇಳಿದ್ದರು. ಈ 8ನೆಯ ಸರ್ಗದಲ್ಲಿ ಸಚ್ಚಾಸ್ತ್ರವೇನು ಎಂಬುದರ ಕುರಿತಾಗಿ ಶ್ರೀರಾಮನು ಕೇಳುತ್ತಾನೆ. ತಾವು ಹೇಳಿದ ಅಂಶವು ಯಾವ ಯುಕ್ತಿಯಿಂದ ಸ್ಪಷ್ಟವಾಗಿ ತಿಳಿಯುವುದು, ಯಾವ ಯುಕ್ತಿಯಿಂದ ನಿಸ್ಸಂದೇಹವಾಗಿ ಸಿದ್ಧವಾಗುವುದು, ಯಾವ ನ್ಯಾಯದಿಂದ ಇದು ಅನುಭವಕ್ಕೆ ಬಂದು ಜ್ಞೇಯವು ನಿಶ್ಶೇಷವಾಗುವುದು. ಅಂದರೆ ದೃಶ್ಯವಾಗಿ ಕಾಣಿಸುತ್ತಿರುವ ಈ ಜಗತ್ತು ನಿಶ್ಶೇಷವಾಗುವುದು. ಏಕೆಂದರೆ ದೃಶ್ಯವಾಗಿ ಕಾಣಿಸುತ್ತಿರುವ ಜಗತ್ತು ನಿಶ್ಶೇಷವಾದರೆ ಮಾತ್ರವೇ ಸಂಸಾರ ಬಂಧನದಿಂದ ಬಿಡುಗಡೆ ಮುಕ್ತಿ ಮೋಕ್ಷ. ಆಗ ಉಳಿಯುವುದೇ ಪರಮಾರ್ಥ ಬ್ರಹ್ಮ. ಆದರೆ ಅದನ್ನು ಅರಿಯುವುದು ಹೇಗೆ? ವಸಿಷ್ಠರು ಹೇಳುತ್ತಾರೆ, ಅವಿಚಾರವೆಂಬ ಹೆಸರಿನ ಮಿಥ್ಯಾಜ್ಞಾನವೆಂಬ ವಿಸೂಚಿಕೆಯು ಬಹುಕಾಲದಿಂದ ಬೇರು ಬಿಟ್ಟುಕೊಂಡು ನೆಲೆಸಿರುವುದು. ಜಗತ್ತಿನಲ್ಲಿ ಜ್ಞಾನವನ್ನು ಬಿಟ್ಟು ಬೇರೆ ಯಾವುದರಿಂದಲೂ ಈ ಅವಿಚಾರ ಮಿಥ್ಯಾಜ್ಞಾನವೆಂಬ ವಿಸೂಚಿಕೆಯು ಶಾಂತವಾಗುವುದಿಲ್ಲ. ರಾಮನೇ, ಈ ಅರ್ಥವು ಚೆನ್ನಾಗಿ ಬೋಧವಾಗಲೆಂದು ನಿನಗೆ ಕೆಲವು ಆಖ್ಯಾಯಿಕೆಗಳನ್ನು ಹೇಳುವೆನು. ಸಾಧುವೆ, ನೀನು ಅವುಗಳನ್ನು ಕೇಳಿದರೆ ಬುದ್ಧಿವಂತನಾಗುವೆ, ಯುಕ್ತನೇ ಆಗುವೆ. ಒಂದು ವೇಳೆ ಉದ್ವೇಗದಿಂದ ನೀನು ಕೇಳದೆ ಅರ್ಧದಲ್ಲಿಯೇ ಎದ್ದು ಹೊರಟು ಹೋದರೆ ಅದು ಶಾಸ್ತ್ರಶ್ರವಣ ಯೋಗ್ಯತೆ ಇಲ್ಲದ ಪಶುವಿನ ಧರ್ಮವಾಗುವುದು. ಹಾಗೆ ಮಾಡುವುದರಿಂದ ನಿನಗೆ ಏನೂ ಲಾಭವಾಗುವುದಿಲ್ಲ. ಆದ್ದರಿಂದ ಶಾಂತಮನಸ್ಕನಾಗಿ ಕೆಲವೊಂದಿಷ್ಟು ಆಖ್ಯಾಯಿಕೆಗಳನ್ನು ಕೇಳುತ್ತಾ ಆ ಆಖ್ಯಾಯಿಕೆಗಳ ಸಹಾಯದಿಂದ ಬುದ್ಧಿಯು ಬೆಳವಣಿಗೆಯಾಗುತ್ತದೆ. ಯಾವನು ಏನನ್ನು ಬೇಕೆನ್ನುವನೋ ಅದನ್ನು ಕುರಿತು ಅವನು ಪ್ರಯತ್ನಿಸುವನು, ನಿಜವಾಗಿಯೂ ಅದನ್ನು ಪಡೆಯುವನು. ಹಾಗೆ ಪಡೆಯದಿದ್ದರೆ ದಣಿದು ಹಿಂತಿರುಗುವನು. ರಾಮ, ಸಾಧುಸಂಗ ಸಚ್ಚಾಸ್ತ್ರ ಸೇವನೆ ಮಾಡು. ಹಾಗೆ ಮಾಡಿದರೆ ತಿಂಗಳುಗಳಲ್ಲ ದಿನಗಳಲ್ಲಿ ಕೆಲವು ದಿನಗಳಲ್ಲಿಯೇ ನಿನಗೆ ಪರಮ ಪದವು ಲಭಿಸುವುದು. ಅಂದರೆ ಆ ಸನಾತನವಾದ ಸತ್ಯವು ಯಾವುದಿರುವುದೋ ಆ ಸತ್ಯವು ನಿನಗೆ ಲಭಿಸುವುದು ಎಂದು ಹೇಳುತ್ತಾರೆ. ಆಗ ಶ್ರೀರಾಮನು ಕೇಳುತ್ತಾನೆ, ಎಲೈ ಶಾಸ್ತ್ರಜ್ಞರಲ್ಲಿ ಶ್ರೇಷ್ಠನಾದ ವಸಿಷ್ಠ ಮಹರ್ಷಿಯೇ, ಆತ್ಮಜ್ಞಾನ ಸಿದ್ಧಕ್ಕೋಸ್ಕರ ಯಾವ ಶಾಸ್ತ್ರವನ್ನು ಮುಖ್ಯವಾಗಿ ಆಶ್ರಯಿಸಬೇಕು, ಯಾವುದನ್ನು ತಿಳಿಯುವುದರಿಂದ ಶೋಕವು ನಾಶವಾಗುವುದು. ಅಂದರೆ ಆತ್ಮಜ್ಞಾನವು ಸಿದ್ಧಿಯಾಗಿ ಯಾವ ಶಾಸ್ತ್ರವನ್ನು ಆಶ್ರಯಿಸುವುದರಿಂದ ಶೋಕವು ನಾಶವಾಗುವುದು. ಆಗ ವಸಿಷ್ಠರು ಹೇಳುತ್ತಾರೆ, ಪ್ರಧಾನವಾಗಿ ಆತ್ಮಜ್ಞಾನವನ್ನೇ ಬೋಧಿಸುವ ಶಾಸ್ತ್ರಗಳಲ್ಲೆಲ್ಲ ಶುಭವಾದ ಈ ಮಹಾರಾಮಾಯಣವೇ, ಈ ವಾಸಿಷ್ಠ ರಾಮಾಯಣ ಯೋಗ ವಾಸಿಷ್ಠವೇ ಶ್ರೇಷ್ಠವಾದುದು. ಎಲೈ ಮಹಾಮತಿಯಾದ ರಾಮನೇ,
ಇತಿಹಾಸಗಳಲ್ಲೆಲ್ಲ ಉತ್ತಮವಾದ ಇದನ್ನು ಕೇಳಿದರೆ ಆತ್ಮಬೋಧವು ಪ್ರವರ್ತಿಸುವುದು, ಅಂದರೆ ಆತ್ಮಬೋಧವು ಉಂಟಾಗುವುದು. ಎಲ್ಲ ಇತಿಹಾಸಗಳ ಸಾರವೇ ಈ ಇತಿಹಾಸವು. ಇತಿಹಾಸವೆಂದರೆ ಸಾಮಾನ್ಯವಾಗಿ ನಾವು ಮೂಲದಲ್ಲಿ ತಿಳಿದಿರುವಂತಹ ರಾಮಾಯಣ, ಮಹಾಭಾರತ ಇವುಗಳನ್ನೇ ಇತಿಹಾಸವೆಂದು ಹೇಳುತ್ತೇವೆ. ಆದರೆ ಈ ವಾಸಿಷ್ಠ ರಾಮಾಯಣವು ಅವೆಲ್ಲಕ್ಕಿಂತಲೂ ಶ್ರೇಷ್ಠವಾಗಿ ಅವೆಲ್ಲವುದರ ಸಾರವೆಂದು ವಸಿಷ್ಠರು ಹೇಳುತ್ತಿದ್ದಾರೆ. ಇದನ್ನು ಶ್ರದ್ಧೆಯಿಂದ ಕೇಳಿದರೆ ಅಥವಾ ತಿಳಿದರೆ ಶಾಶ್ವತವಾದ ಜೀವನ್ಮುಕ್ತಿಯು ಸ್ವತಂತ್ರವಾಗಿ ಲಭಿಸುವುದು. ಅದರಿಂದ ಅದು ಅತಿ ಪಾವನವಾದುದು. ಇದು ಸ್ವಪ್ನವೆಂದು ತಿಳಿದ ಮೇಲೆ ಆ ಸ್ವಪ್ನಾದಿಗಳಲ್ಲಿರುವ ನಂಬಿಕೆಯು ಹೇಗೆ ಇಲ್ಲವಾಗುವುದೋ, ಅಂದರೆ ಸಾಮಾನ್ಯವಾಗಿ ರಾತ್ರಿ ಮಲಗಿದ್ದಾಗ ಕನಸು ಕಾಣುತ್ತೇವೆ, ಅಥವಾ ಕೆಲವೊಮ್ಮೆ ಹಗಲಿನಲ್ಲೂ ಕೂಡ ಸುಮ್ಮನೆ ನಮ್ಮ ಕಲ್ಪನೆಯಲ್ಲಿಯೇ ಕನಸು ಕಾಣುತ್ತಿರುತ್ತೇವೆ. ಆಗ ಅನವಶ್ಯಕವಾಗಿ ಕೆಲವೊಮ್ಮೆ ಗೊಂದಲಕ್ಕೀಡಾಗುತ್ತೇವೆ, ಗಾಬರಿಗೊಳ್ಳುತ್ತೇವೆ. ಆನಂತರದಲ್ಲಿ ಇದೆಲ್ಲವೂ ಕೇವಲ ನನ್ನ ಮನಸ್ಸಿನ ಕಲ್ಪನೆ, ಇದು ನನ್ನ ಕನಸು ಎಂಬುದರ ಅರಿವಾದಾಗ ಅವುಗಳಲ್ಲಿದ್ದ ನಂಬಿಕೆಯು ಹೇಗೆ ಇಲ್ಲವಾಗುವುದೋ ಹಾಗೆಯೇ ವಿಚಾರ ಮಾಡುವುದರಿಂದ ಜಗತ್ತೆಂಬ ಈ ದೃಶ್ಯವು ಇದ್ದುದು ಇದ್ದಂತೆಯೇ ಲಯವಾಗುವುದು. ಈ ಗ್ರಂಥದಲ್ಲಿ ಇರುವುದು ಅನ್ಯತ್ರ ಇರಬಹುದು, ಇಲ್ಲಿ ಮಾತ್ರವೇ ಇದೆ, ಈ ಗ್ರಂಥದಲ್ಲಿ ಮಾತ್ರವೇ ಇದೆ ಎಂದಲ್ಲ, ಅನ್ಯತ್ರ ಬೇರೆ ಕಡೆಯೂ ಇರಬಹುದು. ಇದರಲ್ಲಿ ಇಲ್ಲದುದು ಮಾತ್ರ ಇದರಲ್ಲಿ ಎಲ್ಲವೂ ಸೇರಿಕೊಂಡಿದೆ. ಇದರಲ್ಲಿ ಇಲ್ಲದೇ ಇರುವುದು ಬೇರೆ ಇನ್ನೆಲ್ಲಿಯೂ ಇಲ್ಲ. ಈ ಇತಿಹಾಸವನ್ನು ಸಮಸ್ತ ವಿಜ್ಞಾನ, ಅಂದರೆ ಆತ್ಮಜ್ಞಾನ ಶಾಸ್ತ್ರಕೋಶವೆಂದು ವಿದ್ವಾಂಸರು ತಿಳಿದಿರುವರು. ಯಾವನಾದರೂ ನಿತ್ಯವೂ ಬಹು ಮನೋಹರವಾದ ಈ ಇತಿಹಾಸವನ್ನು ಕೇಳುತ್ತಿದ್ದರೆ ಆತನ ಬುದ್ಧಿಯು ಎಲ್ಲ ಜ್ಞಾನಗಳಿಗಿಂತ ಶ್ರೇಷ್ಠವಾದ ವಿಜ್ಞಾನವನ್ನು ಪಡೆಯುವುದು, ಅಂದರೆ ಅನುಭವದ ಮೂಲಕವೇ ಅರಿವನ್ನು ಪಡೆಯುವುದು. ಇದರಲ್ಲಿ ಸಂಶಯವಿಲ್ಲ. ಸ್ವಾರಸ್ಯವರಿಯದ ಯಾವನಾದರೊಬ್ಬನಿಗೆ ಅವನ ದುರದೃಷ್ಟದಿಂದ ಇದು ರುಚಿಸದೆ ಹೋದರೆ ಅವನು ಜ್ಞಾನಬೋಧ ಮಾಡುವ ಇನ್ನಾವುದಾದರೂ ಸಚ್ಚಾಸ್ತ್ರವನ್ನು ಹಿಡಿದು ವಿಚಾರವನ್ನಂತೂ ಮಾಡಲಿ. ವಿಚಾರವನ್ನೇ ಬಿಟ್ಟು ಬಿಡುವುದು ಬೇಡ. ಕೆಲವೊಮ್ಮೆ ಕಾರಣಾಂತರದಿಂದಾಗಿ ಈ ಗ್ರಂಥದಲ್ಲಿ ಹೇಳಿರುವ ವಿಚಾರಗಳು ಹಿಡಿಸದೇ ಇರಬಹುದು. ಆಗ ಮಾತ್ರ ಬೇರೆ ಗ್ರಂಥಗಳನ್ನು ಹಿಡಿದು ಅವುಗಳನ್ನು ಆಧರಿಸಿ ಸದ್ವಿಚಾರವನ್ನು ಮಾಡಬಹುದು. ಉತ್ತಮವಾದ ಔಷಧವನ್ನು ಸೇವಿಸಿದರೆ ಆರೋಗ್ಯವು ತಾನಾಗಿ ಲಭಿಸುವಂತೆ ಇದನ್ನು ಕೇಳಿ ಈ ಶಾಸ್ತ್ರವನ್ನು, ಈ ವಾಸಿಷ್ಠ ರಾಮಾಯಣವನ್ನು, ಯೋಗ ವಾಸಿಷ್ಠವನ್ನು ಕೇಳಿ ತಿಳಿದರಂತೂ ತಪ್ಪದೆ ಜೀವನ್ಮುಕ್ತಿಯು ತಾನಾಗಿ ಲಭಿಸುವುದು. ಈ ಶಾಸ್ತ್ರವನ್ನು ಕೇಳುತ್ತಿದ್ದ ಹಾಗೆಯೇ ಶ್ರೋತೃವು ಪರಸಹಾಯವಿಲ್ಲದೆಯೇ ಇದನ್ನು ಯಥಾವತ್ತಾಗಿ ತಿಳಿಯುವನು. ಹಿಂದೆಯೇ ಹೇಳಿರುವ ವರ ಶಾಪಗಳಂತೆ ಎಂಬುದನ್ನು ಮರೆಯಬೇಡ. ಅಂದರೆ ವರವಾಗಿರುವಂತೆ ಶಾಪವಾಗಿರುವಂತೆ ಈ ರೀತಿಯಾಗಿ ಶಾಸ್ತ್ರವನ್ನು ಕೇಳುತ್ತಿದ್ದ ಹಾಗೆಯೇ ಶ್ರೋತೃವು ಬೇರೆ ಯಾವ ಸಹಾಯವೂ ಇಲ್ಲದೆ, ಬೇರೆ ಯಾವ ಗ್ರಂಥಗಳ ಸಹಾಯವೂ ಇಲ್ಲದೆ ಈ ಗ್ರಂಥದಲ್ಲಿಯೇ ಸಮಸ್ತವನ್ನು ಅರಿಯುವುದು ಸಾಧ್ಯ. ಜ್ಞಾನವು ಆತ್ಮನ ಸ್ವರೂಪವಾದುದರಿಂದ ಗ್ರಹಣ ಕಾಲದಿಂದ ಸೂರ್ಯನಿಗೆ ಬಂದಿರುವ ಮರೆಯು ತೆರೆದ ಮೇಲೆ, ಆ ಗ್ರಹಣ ಕಾಲವು ಮುಗಿದ ಮೇಲೆ ಆ ಸೂರ್ಯನ ಪ್ರಕಾಶವು ತಾನಾಗಿಯೇ ಬರುವಂತೆ ಈಗಿರುವ ಮರೆವೆಯು, ಈಗಿರುವ ಅಜ್ಞಾನವು ಹರಿದರೆ ಅರಿವು ತಾನಾಗಿ ಮೆರೆಯುವುದು. ಆತ್ಮವಿಚಾರ ಸಂಬಂಧವಾದ ಕಥೆಯಿಂದಲೇ ಈ ನಿನ್ನ ಸಂಸಾರ ದುಃಖವು ನಾಶವಾಗುವುದು. ಈ ಸಂಸಾರ ದುಃಖ ನಾಶವು ಧನದಾನ, ತಪಸ್ಸು, ಅಧ್ಯಯನ, ಶಾಸ್ತ್ರಾಂತರಗಳಲ್ಲಿ ಹೇಳಿರುವ ಇನ್ನೂ ನೂರಾರು ಪ್ರಯತ್ನಗಳು ಇವು ಏತರಿಂದಲೂ ಆಗುವುದಿಲ್ಲ. ಅದೆಲ್ಲವೂ ಆತ್ಮವಿಚಾರ ಸಂಬಂಧವಾದ ಈ ಕಥೆ ಯೋಗ ವಾಸಿಷ್ಠವನ್ನು ಓದುವುದರಿಂದ ಜ್ಞಾನದ ಮೂಲಕ ಮಾತ್ರವೇ ಅದು ಪರಿಹಾರವಾಗುತ್ತದೆಯೇ ಹೊರತು ಬೇರೆ ಯಾವ ಅನ್ಯ ಮಾರ್ಗಗಳಿಂದ ಅಲ್ಲ. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಸಚ್ಚಾಸ್ತ್ರ ನಿರೂಪಣ ಎಂಬ 8ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.